ಸುಮಾರು 9 ತಿಂಗಳು 270 ದಿವಸದಲ್ಲಿ 170ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವ್ರನ್ನ ಅಭಿನಂದಿಸಬೇಕು. ನಿನ್ನೆಯಿಂದ ಎಲ್ಲ ಅಧ್ಯಕ್ಷರು ಸರ್ ಎಷ್ಟೊತ್ತಿಗೆ ಬರ್ತೀರಾ ಪ್ರೋಗ್ರಾಮ್ಗೆ ಅಂತ. ಕಾರಣ ಇಷ್ಟೇ, ನಿನ್ನೆ ಮೈಸೂರಿನಲ್ಲಿ ಪೆಲ್ಸ್ ಆ್ಯಂಡ್ ಸೆಲ್ಸನ್ನು ಅಟೆಂಡ್ ಮಾಡಿ ವಾಪಸ್ ಹಾಸನಕ್ಕೆ ಬಂದಾಗ ರಾತ್ರಿ 8 ಗಂಟೆ, ಬೆಳಗ್ಗೆ ಮತ್ತೆ ಜರ್ನಿಯನ್ನು ಸ್ಟಾರ್ಟ್ ಮಾಡಿದೆವು. ಜರ್ನಿಯನ್ನು ಸ್ಟಾರ್ಟ್ ಮಾಡಿದಾಗ ನಾನು ಇದುವರೆಗೆ ಸುಮಾರು 75 ಕ್ಲಬ್ಗಳ ವಿಸಿಟ್ ಆಗೋಗಿದೆ. 75 ಕ್ಲಬ್ಗಳಿಗೆ ಇಷ್ಟು ಹೆಚ್ಚು ಕಾರ್ಯಕ್ರಮ ಮಾಡಿದಂಥ ಕ್ಲಬ್ ಬೇರೆ ಎಲ್ಲೂ ನೋಡಲಿಲ್ಲ. ಇದು ಕಾರ್ಕಳ ಕ್ಲಬ್ಗೆ ಸಲ್ತದೆ. ಎಲ್ಲ ಕೆಲಸಗಳನ್ನು 2 ಕೆಲಸಗಳು. ಒಂದು, ಶಾಲೆಗೆ ಪ್ರಥಮವಾಗಿ ನಮ್ಮ ಕಾರ್ಯದರ್ಶಿಯವರು ಏನಾದ್ರು ಅದೇ ರೇಟ್ನಲ್ಲಿ ಎಲ್ಲ ಬೆಂಚು ಕುರ್ಚಿಗಳನ್ನು ಕೊಡಿಸೋದಾದರೆ ಎಲ್ಲ ಶಾಲೆಗೂ ಕೊಡಿಸ್ಬಿಡ್ಬೋದು. ಬರೀ 80,000ಕ್ಕೆ ಸುಮಾರು 8 ಡೆಸ್ಕ್ ಬೆಂಚ್ಗಳು ಅತಿ ಗಟ್ಟಿಮುಟ್ಟಾದಂಥವನ್ನ ಇವತ್ತು ನಮ್ಮ ಜೊತೆ ಕೊಡಿಸಿದ್ದಾರೆ. ನಿಮಗೆ ಅಭಿನಂದನೆಗಳು. ಇನ್ನೊಂದು ಶಾಲೆಗೆ ನಾವು ಒಂದು ಪ್ರೊಜೆಕ್ಟರನ್ನು ಕೊಟ್ಟು ಕುರ್ಚಿ ಬೆಂಚ್ಗಳನ್ನು ಕೊಟ್ಟು 2 ಶಾಲೆಗಳಿಗೆ ನಾವು ಕುಡಿಯೋ ನೀರನ್ನು ಕೊಟ್ಟಿದ್ದೇವೆ. ಕುಡಿಯೋ ನೀರಿನ ಘಟಕಗಳನ್ನು ಉದ್ಘಾಟನೆ ಮಾಡಿದ್ದೇವೆ. ಎಲ್ಲ ಕಾರ್ಯಕ್ರಮಗಳು ಟೋಟಲ್ 14 ಕಾರ್ಯಕ್ರಮಗಳನ್ನು ಇವತ್ತು ನಾವು ಈ ಕ್ಲಬ್ಬಿನ ಮೂಲಕ ಕಾರ್ಕಳದ ಎಲ್ಲ ಸಾರ್ವಜನಿಕರಿಗೆ ವಿತರಣೆ ಮಾಡಿದ್ದೇವೆ. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳು. ಇದಾದ ಮೇಲೆ ಕ್ಲಬ್ ಅಸೆಂಬ್ಲಿ ಆದಮೇಲೆ ನಾನು ನಮ್ಮ ಡಿಸ್ಟಿಕ್ TRF ವೈಸ್ ಚೇರ್ಮನ್ನು ಆದಂಥ ಸುವರ್ಣ ನಾಯಕ್ ಅವ್ರನ್ನ ಕೇಳಿದೆ, ನಾವು ಕೊಡೋದ್ರಲ್ಲಿ ನಾವು ಪ್ಲ್ಯಾನ್ ಮಾಡ್ತೀವಿ ಅಂತ. ಕಾರ್ಕಳ ಕ್ಲಬ್ಬು ಒಂದು ಪದ್ಧತಿಯನ್ನು ರೂಢಿಸ್ಕೊಂಬಂದಿದೆ. ಯಾವ ಗವರ್ನರು ಕೂಡ ಅವ್ರನ್ನ TRF ಕಾಣಿಕೆಯನ್ನು ಕೇಳಿದಾಗ ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕೊಡುವವನ ಧರ್ಮ ಒನ್ನಾಗದೇ ಬಿಡೋದು ಸರ್ವಜ್ಞ ಅಂತ. ನಾವು ಕೇಳಿದ್ದಕ್ಕಿಂತ 12 ಲಕ್ಷಕ್ಕಿಂತ ಹೆಚ್ಚು ಅಮೌಂಟನ್ನು ರೋಟ್ರಿ ಫೌಂಡೇಶನ್ಗೆ ಕೊಟ್ಟಿದ್ದಾರೆ. ಜಿಲ್ಲೆಯ ಪರವಾಗಿ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಅದೆಲ್ಲರ ಜೊತೆಗೆ ಕೆಲಸಗಳನ್ನು ನೋಡಿದಾಗ ನಮ್ಮ ಅಧ್ಯಕ್ಷರು ತುಂಬ ಬ್ಯುಸಿ. ಅವರು ಹೋಟೆಲ್ ನೋಡಬೇಕು, ಬೇರೆ ಎಲ್ಲ ಬಿಸ್ನೆಸ್ಗಳನ್ನು ನೋಡಬೇಕು. ಹಾಗಾದರೆ ಝೋನಲ್ ಲೆಫ್ಟಿನೆಂಟ್ ಮಾಡಿದಾರ ಅಂತ ನೋಡಿದ್ರೆ ಅವರು 2ರಷ್ಟು ಬ್ಯುಸಿ ಇರ್ತಾರೆ. ಆದರೂ ಕೂಡ ಸುಮಾರು 9 ತಿಂಗಳು 270 ದಿವಸದಲ್ಲಿ 170ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅವ್ರನ್ನ ಅಭಿನಂದಿಸಬೇಕು. ಈಗ ಅರ್ಥ ಆಗ್ತದೆ ಕಾರ್ಕಳ ಕ್ಲಬ್ ಹೆಚ್ಚು ಕಾರ್ಯಕ್ರಮಗಳನ್ನು ಯಾಕೆ ಮಾಡ್ತಾ ಇದೆ ಅಂದರೆ, ಗವರ್ನರ್ಗೆ ಇಂಟರ್ನ್ಯಾಷನಲ್ ಮೆಸೇಜ್ಗಳು ಮೇಲ್ಗಳು ಬಂದಾಗ ಪ್ರೋಗ್ರಾಮ್ಗಳ ಪಟ್ಟಿಯಲ್ಲಿ 5 ಕಾರ್ಯಕ್ರಮಗಳ ಪಟ್ಟಿಯಲ್ಲಿ ಕಾರ್ಕಳ ಕ್ಲಬ್ಬು 3ರಲ್ಲಿ ಮುಂದೆ ಇದೆ ಜಿಲ್ಲೆಯಲ್ಲಿ. ನಿಮಗೆಲ್ಲ ಅಭಿನಂದನೆಯನ್ನು ಮತ್ತೊಮ್ಮೆ ಸಲ್ಲಿಸ್ತಾ ಇದ್ದೇನೆ. ಈ ಜಿಲ್ಲೆಯಲ್ಲಿ ಸುಮಾರು ಅಧ್ಯಕ್ಷರನ್ನು ಮನಸ್ಸಿನಲ್ಲಿ ನೆನಪು ಉಳಿಯುತ್ತಾರೆ. ಶಶಿಕಲಾ ರಾಜವರ್ಮ ಇರ್ಬೋದು, ನಮ್ಮ ನವೀನ್ ಚಂದ್ರ ಶೆಟ್ಟಿ ಇರ್ಬೋದು, ನಾಗೇಶ್ ಇರ್ಬೋದು, ಶಶಿಧರ್ ಇರ್ಬೋದು, ಶಿವಕುಮಾರ್ ಬೈಂದೂರ್ನರ್ ಇರ್ಬೋದು. ಒಳ್ಳೊಳ್ಳೆ ಅಧ್ಯಕ್ಷರನ್ನು ಈ ವರ್ಷ ನಾವು ನೋಡಿದ್ದೇವೆ. ಎಲ್ಲ ಅಧ್ಯಕ್ಷರ ಸಹಕಾರದಿಂದ ಜಿಲ್ಲೆಯಲ್ಲಿ ಈ ವರ್ಷ ಸುಮಾರು 4,000 ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಮೊನ್ನೆ ದೇಣಿಗೆಯನ್ನು ಕೇಳಲಿಕ್ಕೆ ಇದನ್ನು ಕೊಟ್ಟಾಗ ಅಂತಾರಾಷ್ಟ್ರೀಯ ರೋಟ್ರಿಯ ಪ್ರೆಸಿಡೆಂಟ್ ಎಲೆಕ್ಟ್ ಬೆಂಗಳೂರಿನಲ್ಲಿ ನನ್ನ ಮತ್ತು DS ರವಿ ಅವರನ್ನು ಕರೆಸಿ ಜಿಲ್ಲೆಗೆ 50% ಅಚೀವ್ಮೆಂಟ್ ಅವಾರ್ಡ್, ಅರ್ಲಿ ಅಚೀವ್ಮೆಂಟ್ ಅವಾರ್ಡ್ಗೆ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ಜಿಲ್ಲೆಯ ಎಲ್ಲ ರೊಟೇರಿಯನ್ಗೆ ಇದು ಸಲ್ಲಬೇಕು. ನಾನು ಕೇಳಿದಾಗ ಯಾವುದೇ ಹಿಂದೆ ಮುಂದೆ ನೋಡ್ದಲೇ ರೋಟ್ರಿ ದೇಣಿಗೆಯನ್ನು ಕೊಟ್ಟ ಪ್ರತಿಫಲ ಇವತ್ತು ನಮ್ಮ ಜಿಲ್ಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವಿಸ್ತಕ್ಕಂಥ ಒಂದು ಹೆಗ್ಗಳಿಕೆ ನಮಗೆ ಸಿಕ್ಕಿದೆ. ಸ್ನೇಹಿತರೆ, ಎಷ್ಟು ಕೆಲಸಗಳನ್ನು ಮಾಡಲಿಕ್ಕೆ, ಪ್ರೀತಿಯನ್ನು ತೋರಿಸಲಿಕ್ಕೆ
ಬಂದು ನಾನು ಒಳ್ಳೆ ಕಾನ್ಫರೆನ್ಸನ್ನು ಮಾಡಲಿಕ್ಕೆ ಎಲ್ಲ ನೀವು ಸಹಕರಿಸಿದ್ದೀರ. ಇದು ಒಬ್ಬರು ಗವರ್ನರ್ ಕೈಲಿ ಆಗೋಂಥ ಕೆಲಸ ಇಲ್ಲ. 4,000 ಜನ ಏನು ರೊಟೇರಿಯನ್ಸ್ ಇದ್ದೀರಾ, ಎಲ್ಲರ ಪ್ರೀತಿ ಸಹಕಾರದಿಂದ ಇಷ್ಟು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಮೊನ್ನೆ ಮಣಿಪಾಲ ಕ್ಲಬ್ಗೆ ಹೋದೋ. ಈ ಗ್ಲೋಬಲ್ ಗ್ರ್ಯಾಂಟ್ನಲ್ಲಿ ಅಥವಾ TRFನ್ನು ಗವರ್ನರ್ ಯಾತಕ್ಕೆ ಕೇಳ್ತಾರೆ ಅಂತ ಅಂದರೆ, ಮಣಿಪಾಲ ಕ್ಲಬ್ನಲ್ಲಿ ಒಂದು ಕ್ವಾರ್ಟರ್ಸ್ ಇದೆ, ಪ್ರೊಫೆಸರ್ಗಳು ಉಳ್ಕೊಳ್ತಕ್ಕಂಥ ಕ್ವಾರ್ಟರ್ಸು. ಆ 2 ಕ್ವಾರ್ಟರ್ಸ್ಗಳು ಖಾಲಿಯಾಗಿದ್ದವನ್ನ ಮಣಿಪಾಲದ ಕ್ಲಬ್ಬು ಅದನ್ನು 10 ರೂಮ್ಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅದಕ್ಕೆ ಒಂದು ದೊಡ್ಡ ಕಿಚನನ್ನು ಮಾಡಿದ್ದಾರೆ. ಆ ಕಿಚನ್ಗೆ ಪಕ್ಕದಲ್ಲಿ ಒಂದು ಸ್ಟೋರ್ ರೂಮ್ ಇದೆ. ಒಬ್ಬ ಗೃಹಿಣಿ ಅಡುಗೆ ಮಾಡಲಿಕ್ಕೆ ಏನೆಲ್ಲ ಪರಿಕರಗಳು ಬೇಕೋ ಅಷ್ಟನ್ನು ಕೂಡ ಜೋಡಿಸಿದ್ದಾರೆ. ಇದು ಯಾಕೆ ಈ ರೂಮು ಇದೇನು ಅಂತ ಅಂದರೆ, ಇತ್ತೀಚಿನ ಸಣ್ಣ ಮಕ್ಕಳಲ್ಲಿ ಬ್ಲಡ್ ಕ್ಯಾನ್ಸರು ಜಾಸ್ತಿ ಆಗಿದೆ. ಆ 12 ರೂಮ್ಗಳಲ್ಲಿ ನಾವು ನೋಡಿದಾಗ 10 ರೂಮು ಫುಲ್ ಫಿಲಪ್ ಆಗಿತ್ತು. ಅಲ್ಲಿದ್ದ ಮಕ್ಕಳು ಯಾರು ಅಂತ ಕೇಳಿದಾಗ ಶಿಕಾರಿಪುರ, ಶಿವಮೊಗ್ಗ, ದಾವಣಗೆರೆ ಈ ಕಡೆಯಿಂದ ಬಂದಂಥ ಮಕ್ಕಳ ಏಜು 6ರಿಂದ 14 ವರ್ಷ. 6ರಿಂದ 14 ವರ್ಷದ ಮಕ್ಕಳು ಬ್ಲಡ್ ಕ್ಯಾನ್ಸರಿಂದ ನಾಳ್ತಾ ಇದ್ದಾರೆ. ಆ ಮಕ್ಕಳಿಗೆ ಹಾಸ್ಪಿಟ್ಲ್ ಊಟ ಬೇಡ ಅಂತ ಆ ಏಜ್ನಲ್ಲಿ ಅಮ್ಮನ ಕೈನ ಊಟ ಮಾಡಲಿಕ್ಕೆ ಒಂದು ದೊಡ್ಡ ಕಿಚನನ್ನು ಅರೇಂಜ್ ಮಾಡಿದ್ದಾರೆ. 8 ಸ್ಟವ್ ಇದ್ದಾವೆ. ಆ ಅಮ್ಮನಿಗೆ 1 ಅವರ್ ಟೈಮ್ ಕೊಡ್ತಾರೆ. ಅಲ್ಲೋಗಿ ತನ್ನ ಮಗಿಗೆ ಏನೆಲ್ಲ ಅಡುಗೆ ಬೇಕೋ ಅದನ್ನ ಮಾಡ್ಕೊಂಡು ಎಲ್ಲ ಕೂಡ ಫ್ರೀಯಾಗಿ ಮಣಿಪಾಲ ಕ್ಲಬ್ ಕೊಟ್ಟಿದೆ. ತಗೊಂಡು ಆ ಮಗುನ ರೂಮ್ಗೆ ಕರ್ಕೊಂಡೋಗಿ ಆ ಮಗಿಗೆ ಉಣಬಡಿಸ್ತಕ್ಕಂಥ ಒಂದು ಕೆಲಸವನ್ನು ಆ ಅಮ್ಮ ಮಾಡ್ತಾಯಿದ್ದಾಳೆ. ಆ ಅಮ್ಮದಿರು ನೋಡಿದ್ರೆ ಎಲ್ಲ ಹೆಣ್ಣುಮಕ್ಕಳು ಕೂಡ ಅರೌಂಡ್ 24ರಿಂದ 30 ವರ್ಷದ ಹೆಣ್ಣುಮಕ್ಕಳುಗಳು. ಹುಟ್ಟಿದಂಥ ಮಕ್ಕಳುಗಳಿಗೆ ಬ್ಲಡ್ ಕ್ಯಾನ್ಸರ್ ಇದೆ. ನಾವು ರೋಟ್ರಿ ಮೂಲಕ ಅವ್ರಿಗೆ ಕೀಮೋ ಕಿಟ್ಟನ್ನು ಕೊಟ್ಟು, ಒಂದು ಕೀಮೋ ಕಿಟ್ಗೆ 30,000 ರೂಪಾಯಿ. ಅದು ಸಿಲಿಕಾನಿಂದ ಮಾಡಲ್ಪಟ್ಟಿರುತ್ತೆ. ಏನು ಮಾಡ್ತಾರೆ ಅಂತ ಅಂದರೆ, ಆ ಕೀಮೋ ಕಿಟ್ಟನ್ನು ಮಕ್ಳಿಗೆ ಇಂಜೆಕ್ಟ್ ಮಾಡಿ ಪ್ರತಿ ಇಂಜೆಕ್ಷನ್ ಕೂಡ ಅದ್ರ ಮೂಲಕ ಕೊಡ್ತಾರೆ. ಇಲ್ಲ ಅಂತ ಅಂದರೆ 1 ವರ್ಷದಲ್ಲಿ ಆ ಮಕ್ಕಳಿಗೆ ಸುಮಾರು 600ರಿಂದ 700 ಇಂಜೆಕ್ಷನ್ನ ಕೊಡಬೇಕಾಗ್ತದೆ. ಆ ಚುಚ್ಚು ತೆಗಿಯೋದ್ರ ಬದಲು ಆ ಕಿಟ್ಟನ್ನು ಕೊಡ್ತಾ ಇದ್ದಾರೆ. ಇದು ಮಾನವೀಯತೆ. ಇದಕ್ಕೆ ಖರ್ಚು ಮಾಡಿದಂಥ ದುಡ್ಡು ನೀವು ನಾವೆಲ್ಲ ಕೊಟ್ಟಂಥ ಹಣ ಏನಿದೆ ಫೌಂಡೇಶನ್ಗೆ, ಅದರಿಂದ ಕೊಡ್ತಕ್ಕಂಥದ್ದು. ಆ ರೋಟ್ರಿ ಈ ನಿಟ್ಟಿನಲ್ಲಿ ಕಾರ್ಯವನ್ನು ಇವತ್ತು ನಿರ್ವಹಣೆ ಮಾಡ್ತಾ ಇದೆ. ಇದು ಮಾನವೀಯತೆಯ ಲಕ್ಷಣ. ನಾವು ವಿ ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ವಿ ಆರ್ ವೆರಿ ಪ್ರೌಡ್ ಟು ಸೇ ವಿ ಆರ್ ದ ರೊಟೇರಿಯನ್. ನಾವು ಮನುಕುಲದಲ್ಲಿ ಹುಟ್ಟಿ ರೊಟೇರಿಯನ್ ಆಗಿದ್ದೀವಿ ಅನ್ನೋದಕ್ಕೆ ಹೆಮ್ಮೆ ಪಡಬೇಕಾಗ್ತದೆ. ಯಾಕೆಂದರೆ ನಾವು ದಾನವನ್ನು ಕೊಡ್ತಾ ಇದ್ದೀವಿ, ಅದು ಯಾರಿಗೆ ರೀಚ್ ಆಗಬೇಕು ಅವ್ರಿಗೆಲ್ಲ ರೀಚ್ ಆಗ್ತಾ ಇದೆ. ಸ್ನೇಹಿತರೆ, ಇದರ ಜೊತೆಗೆ ಇಂಡಿಯಾದಲ್ಲಿ ಈಗ ನಾನು ಹೇಳಿದೆ, ಬೆಳಗ್ಗೆಯಿಂದ ನೋಡಿದಾಗ ಕಾರ್ಕಳದವರು 16ಕ್ಕಿಂತ ಹೆಚ್ಚು ಗ್ಲೋಬಲ್ ಗ್ರ್ಯಾಂಟನ್ನು ಮಾಡಿದ್ದಾರೆ. ತುಕಾರಾಮ್ ನಾಯಕ್ ಮತ್ತು ಸುವರ್ಣ ನಾಯಕ್ ಬ್ಲಡ್ ಬ್ಯಾಂಕ್ ಅಂತ ಒಂದು ಓಪನ್ ಆಗಿದೆ. ಅದು ಶಾರ್ಟ್ಲಿ ಓಪನ್ ಆಗಬೇಕಾಗ್ತಾ ಇದೆ. ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಅಂದರೆ, ಇದೇ ರೀತಿ ಸುಮಾರು ದಾನಿಗಳು ಕೊಟ್ಟಂಥದ್ದು ಎಲ್ಲ ಹಾಸ್ಪಿಟ್ಲಲ್ಲಿ ಎಲ್ಲ ಜನಗಳಿಗೆ ಅತ್ಯಂತ ಒಳ್ಳೆಯ ಟ್ರೀಟ್ಮೆಂಟನ್ನು ಕೊಡ್ತಕ್ಕಂಥದ್ದು ನಾವೆಲ್ಲ ಕೊಟ್ಟ ಹಣದಿಂದ ಅದು ಗ್ಲೋಬಲ್ ಗ್ರ್ಯಾಂಟಾಗಿ ಮತ್ತೆ ನಮಗೆ ವಾಪಸ್ ಬಂದಿದ್ದರಿಂದ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾಯಿದ್ದೇವೆ. ಅದರಿಂದ ಹೆಚ್ಚು ಗ್ಲೋಬಲ್ ಗ್ರ್ಯಾಂಟ್ಗಳನ್ನು ಮಾಡಲಿ. ಆ ಶಕ್ತಿ ನಿಮ್ಮ ರೋಟ್ರಿ ಕಳ್ಕೊಳ್ಳೋದವ್ರಿಗೆ ಜಾಸ್ತಿ ಇದೆ. ನೀವು ಇನ್ನೂ ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿ. ಜಿಲ್ಲೆಯ ವತಿಯಿಂದ ನಾನು ಎಷ್ಟು ಸಹಕಾರ ಬೇಕೋ ಅದನ್ನ ನೀಡಲಿಕ್ಕೆ ನಾನು ತಯಾರಿದ್ದೇನೆ. ಇದರ ಜೊತೆಗೆ ನಾವು ಅನ್ಕೊಬೋದು ರೋಟ್ರಿನಲ್ಲಿ ನಮ್ಮ ಸಮಯವನ್ನು ಕೊಡಬೇಕಾಗ್ತದೆ. ರೋಟ್ರಿನಲ್ಲಿ ನಾವು ಸಮಯ ಕೊಡಲಿಲ್ಲ ಅಂತ ಅಂದರೆ ನಾವು ಕೆಲಸ ಮಾಡಲಿಕ್ಕೆ ಆಗಲ್ಲ. ಹೆಚ್ಚು ಜನ ರೋಟ್ರಿಗೆ ಯುವಕರನ್ನು ಬನ್ನಿ ಅಂತ ಕರೆದ್ರೆ ಅವರು ಯುವಕರು ರೋಟ್ರಿ ಕಡೆ ಬರಲಿಕ್ಕೆ ಇಷ್ಟಪಡಲ್ಲ.
ಯಾಕೆ ಅಂತ ಅಂದರೆ ನಾವು ಬೆಳವಣಿಗೆ ಆಗಿದೆ, ಏನಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗ್ತದೆ. ಸ್ನೇಹಿತರೆ, ಒಂದು ಚಾರ್ಕೋಲ್, ಇನ್ನೊಂದು ಗ್ರಾಫೈಟ್, ಇನ್ನೊಂದು ಡೈಮಂಡ್, ಇವು ಮೂರು ಕೂಡ ಅಣ್ತಮ್ಮದಿರು. ಚಾರ್ಕೋಲ್, ಗ್ರಾಫೈಟ್ ಆ್ಯಂಡ್ ಡೈಮಂಡ್, ದೀಸ್ ಆರ್ ದಿ 3 ಬ್ರದರ್ಸ್. ಯಾಕಾಯಿತು? ಎಲ್ಲ ಮಾಡಲ್ಪಟ್ಟಿರೋದು ಕಾರ್ಬನ್ನಿಂದ. ಒಂದು ಕಾರ್ಬನನ್ನು ನಾವು ಹೇಗೆಲ್ಲ ಬೇಕೋ ಹಾಗೆ ಜೋಡಿಸಿದ್ರೆ ಅದು ಚಾರ್ಕೋಲ್ ಆಗ್ತದೆ. ಅದೇ ಒಂದು ಕಾರ್ಬನನ್ನು ಒಂದು ಬೆಂಜೀನ್ ರಿಂಗ್ ಸ್ಟ್ರಕ್ಚರ್, ಅಂದರೆ ಎಕ್ಸಾಗನಲ್ ಅಂತ ಕರಿತೀವಿ, ಆ ಎಕ್ಸಾಗನಲ್ ಸ್ಟ್ರಕ್ಚರ್ನಲ್ಲಿ ಕರೆಕ್ಟಾಗಿ ಇಟ್ಟರೆ ದಟ್ ಬಿಕಮ್ಸ್ ಗ್ರಾಫೈಟ್. ಅದೇ ಕಾರ್ಬನನ್ನು ಇಫ್ ಯು ಪುಟ್ ಇಟ್ ಇನ್ ಎ ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್ ಇಟ್ ಬಿಕಮ್ಸ್ ಡೈಮಂಡ್. ಎಲ್ಲ ಮೂರು ಒಂದೇ. ನಾವೇನಾದರೂ ನಮ್ಮ ಹಣವನ್ನು, ನಮ್ಮ ಸರ್ವೀಸನ್ನು ಬರೀ ನಮ್ಮ ಫ್ಯಾಮಿಲಿಯವ್ರ ಜೊತೆ ಮಾಡಿದ್ರೆ ವಿ ಆರ್ ಲೈಕ್ ಎ ಚಾರ್ಕೋಲ್. ನಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಎಲ್ಲ ಸೇರ್ ಮಾಡಿದ್ರೆ ಇಟ್ ಬಿಕಮ್ಸ್ ಎ ಗ್ರಾಫೈಟ್. ಈ ರೀತಿ ಸಂಘ ಸಂಸ್ಥೆಗಳಲ್ಲಿ ಮಾಡಿದ್ರೆ ವಿ ಆರ್ ಬಿಕಮ್ಸ್ ಎ ಡೈಮಂಡ್. ಯಾಕೆ ಡೈಮಂಡ್ ಆಗ್ತದೆ ಅಂತ ಅಂದರೆ, ಈ ಸಂಘ ಸಂಸ್ಥೆಗಳಲ್ಲಿ ಡಾಕ್ಟರ್ಸ್ ಇರ್ತಾರೆ, ಇಂಜಿನಿಯರ್ಸ್ ಇರ್ತಾರೆ, ಆಡಿಟರ್ಸ್ ಇರ್ತಾರೆ, ಎಲ್ಲ ಥರ ಸದಸ್ಯರಿರ್ತಾರೆ. ಅವರ ಐಡಿಯಾಸ ನಿಮಗೆ ಕೊಡ್ತಾರೆ. ಆ ಐಡಿಯಾದ ಎಕ್ಸ್ಚೇಂಜಿಂದ ನಾವು ಎತ್ತರಕ್ಕೆ ಬೆಳಿಬೋದು. ಅಕಾಯ್ ಅಂತ ಒಂದು ಮೀನಿನ ಮರಿ ಇದೆ, ಒಂದು ಬಾತ್ ಟಬ್ಗೆ ಹಾಕಿದ್ರೆ 1 ಇಂಚ್ ಬೆಳೆಯುತ್ತೆ. ಅದನ್ನೇ ಒಂದು ಓವರ್ ಹೆಡ್ ಟ್ಯಾಂಕ್ಗೆ ಹಾಕಿದ್ರೆ 2 ಇಂಚ್ ಬೆಳೆಯುತ್ತೆ ವರ್ಷಕ್ಕೆ. ಒಂದು ಕೆರೆ ಒಳಗೆ ಹಾಕಿದ್ರೆ 1 ಅಡಿ ಬೆಳೆಯುತ್ತೆ. ನಮ್ಮ ಬೆಳವಣಿಗೆ, ನಮ್ಮ ಇಂಟರ್ನಲ್ ಸ್ಟ್ರಕ್ಚರು, ನಾವು ಯಾರ ಜೊತೆ ಇರ್ತೀವಿ, ಯಾರ ಜೊತೆ ಹೊಂದಾಡ್ತೀವಿ, ಅದ್ರ ಮೇಲೆ ನಮ್ಮ ಬೆಳವಣಿಗೆ ಆಗ್ತದೆ. ಆದ್ದರಿಂದ ನಾವು ನಮ್ಮ ಇಂಟರ್ನಲ್ ಸ್ಟ್ರಕ್ಚರನ್ನು, ನಮ್ಮ ಬೆಳವಣಿಗೆಯನ್ನು ಇಂಪ್ರೂವ್ ಮಾಡ್ಕೋಬೇಕಾದ್ರೆ ಈ ರೀತಿ ಸಂಘ ಸಂಸ್ಥೆಗಳು ತುಂಬ ಇಂಪಾರ್ಟೆಂಟು. ಧೈರ್ಯವಾಗಿ ನಮ್ಮ ಮಕ್ಕಳನ್ನು, ನಮ್ಮ ಸೊಸೆಯರನ್ನ, ಇವರನ್ನು ಈ ರೀತಿ ಸಮಾಜ ಸೇವೆಗೆ ಸೇರಿಸಿದ್ರೆ ಅದಕ್ಕೆ ಮುಂದಿನ ಪೀಳಿಗೆ ಅದನ್ನು ಅನುಭವಿಸ್ತದೆ. ವಿ ಗೆಟ್ ಎ ಜಾಯ್ ಆಫ್ ಗಿವಿಂಗ್ ಅಂತ ಹೇಳ್ದು ಸುಮಾರು ನಮ್ಮ ಇಬ್ಬರು ಲೀಡ್ರುಗಳದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ಆ ರೀತಿ ಅದಕ್ಕೆ ಅವಕಾಶ ನಮಗೆ ಇದೆ. ಇದೆಲ್ಲರ ಜೊತೆಗೆ ನಾವು ಕೇಳ್ತೀವಿ, ಹೊಸದಾಗಿ ರೋಟ್ರಿಗೆ ಬನ್ನಿ, ಲಯನ್ಸ್ಗೆ ಬನ್ನಿ, ಸಾಮಾಜಿಕ ಸೇವೆ ಮಾಡೋಣ ಅಂತ. ಯಾರು ಕೇಳೋರು ನಮಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಪ್ರಧಾನಮಂತ್ರಿಗಳಿಗೂ 24 ಗಂಟೆ, ಒಬ್ಬ ರೋಟ್ರಿ ಅಧ್ಯಕ್ಷನಿಗೂ 24 ಗಂಟೆ, ಗವರ್ನರ್ಗಿರ್ತಕ್ಕಂಥದ್ದು 24 ಗಂಟೆ. ಅವ್ರು ಅಷ್ಟೊಂದು ಕೆಲಸ ಮಾಡಬೇಕಾದ್ರೆ ಆರ್ಡಿನರಿ ಒಬ್ಬ ರೊಟೇರಿಯನ್ಗಳಿಗೆ ಸಮಯ ಯಾಕಾಗಲ್ಲ? ನಾವು ನಮ್ಮ ಸಮಯವನ್ನು 3 ಭಾಗ ಮಾಡಬೇಕಾಗ್ತದೆ. 8-8-8. ಮೊದಲ 8 ಗಂಟೆಯನ್ನು ವಿ ಕ್ಯಾನ್ ಯುಟಿಲೈಸ್ ಫಾರ್ ಅವರ್ ಇಂಟೆನ್ಸ್ ಹಾರ್ಡ್ ವರ್ಕ್. ನಾವು ಏನು ವೃತ್ತಿ, ಬಿಸ್ನೆಸ್ ಏನು ಮಾಡ್ತೀವಿ ಅದರಲ್ಲಿ ಹಾರ್ಡ್ ವರ್ಕ್ ಮಾಡಲಿಕ್ಕೆ 8 ಗಂಟೆಯನ್ನು ನಾವು ತೆಗೆದಿಡೋಣ, ನಾವು ಸಕ್ಸಸ್ ಆಗ್ತೀವಿ. ಎರಡನೇ 8 ಗಂಟೆ ಇದೆ, ವಿ ಕ್ಯಾನ್ ಯೂಸ್ ಇಟ್ ಫಾರ್ ದ ಇಂಟೆನ್ಸ್ ಸ್ಲೀಪ್. ನೆಮ್ಮದಿಯಾಗಿ 8 ಗಂಟೆ ನಿದ್ದೆ ಮಾಡಬೇಕು. ಇನ್ನೂ 8 ಗಂಟೆ ಇದೆ, ವಿ ಕ್ಯಾನ್ ಡಿವೈಡ್ ಇಂಟು 4 ಪಾರ್ಟ್ಸ್. ಮೊದಲ 2 ಗಂಟೆಯನ್ನು ನನ್ನ ಫ್ಯಾಮಿಲಿಗೆ ಕೊಡೋಣ, ಎರಡನೇ 2 ಗಂಟೆಯನ್ನು ನನ್ನ ಆರೋಗ್ಯಕ್ಕೆ ಕೊಡೋಣ, ಮೂರನೇ 2 ಗಂಟೆಯನ್ನು ನನ್ನ ಸ್ನೇಹಿತರಿಗೆ ಕೊಡೋಣ, ನಾಲ್ಕನೇ 2 ಗಂಟೆಯನ್ನು ಈ ರೀತಿ ಸಂಘ ಸಂಸ್ಥೆಗಳಿಗೆ ಕೊಡೋಣ. ಆ ರೀತಿ ಈಕ್ವಲ್ ಆಗಿ ಡಿವೈಡ್ ಮಾಡಿದಾಗ ಎಲ್ಲ ಕೆಲಸವನ್ನು ಮಾಡ್ಬೋದು. ನಾವು ಅದನ್ನು ಮಾಡ್ತಾ ಇಲ್ಲ. ಯಾವಾಗಲೂ
ತೊಳೆದಾಟದಲ್ಲಿದ್ದೀವಿ. ನಮ್ಮ ಟೈಮನ್ನು ಮ್ಯಾನೇಜ್ ಮಾಡೋಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ. ಫಸ್ಟು 25 ವರ್ಷ ನಾವು ಎಜುಕೇಷನಲ್ಲಿ ಮುಗಿಸ್ತೀವಿ. ಆಮೇಲೆ 35 ವರ್ಷವನ್ನು ನಮ್ಮ ವೃತ್ತಿಯಲ್ಲಿ ಮುಗಿಸ್ತೀವಿ. ಎಲ್ತನ್ನೆಲ್ಲ ಖರ್ಚು ಕಳ್ಕೊಂಡು ಬದಿಗಿಟ್ಟು ನಾವು ದುಡಿಯೋದಕ್ಕೆ ಪ್ರಯತ್ನ ಮಾಡ್ತೀವಿ. 60 ವರ್ಷ ಆದಮೇಲೆ ತಿರುಗಿ ನೋಡ್ತೀವಿ, ನಮ್ಮ ಆರೋಗ್ಯ ಕೈ ಕೊಟ್ಟಿರುತ್ತೆ. ಆವಾಗ ಆರೋಗ್ಯನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನೋಡ್ತೀವಿ. 35 ವರ್ಷ ದುಡ್ದಂಥ ಎಲ್ಲ ಹಣವನ್ನು ಕಟ್ಟರೆ ಆರೋಗ್ಯ ಮತ್ತೆ ಬರಲಿಕ್ಕಾಗಲ್ಲ. ಆದ್ದರಿಂದ ಮೂರಕ್ಕೂ ಕೂಡ ಇಂಪಾರ್ಟೆನ್ಸನ್ನು ಕೊಡಬೇಕಾಗ್ತದೆ. ನಾವು 3 ಬಾಲಲ್ಲಿ ಆಟ ಆಡ್ತಾ ಇರ್ತೀವಿ. ಎವರಿ ಒನ್ ಈಸ್ ಬಿಸಿ. ಯಾವ ಥರ 3 ಬಾಲ್ ಅಂತ ಅಂದರೆ, 2 ಬಾಲು ನಮ್ಮ ಕೈಲಿರುತ್ತೆ, 1 ಬಾಲ್ನ ಮೇಲೆ ಹಾಕಿರ್ತೀವಿ. ಆ ಮೇಲ್ ಬಾಲು ಬೀಳ್ದಂಗೆ ಈ ಬಾಲ್ನ ಎಸ್ತು ಆ ಬಾಲ್ನ ಹಿಡಿತೀವಿ. ನಮ್ಮ ಕೈಲಿ ಯಾವಾಗಲೂ 2 ಬಾಲ್ ಇರ್ತವೆ, 1 ಮೇಲ್ಗಡೆ ಇರ್ತವೆ. ಸ್ನೇಹಿತರೆ, ಈ ರೀತಿ ನಮ್ಮ ಜೀವನ ನಡೀತಾ ಇದ್ದಾವೆ. ಜಂಜಾಟದಲ್ಲಿ ನಡೀತಾ ಇರ್ತೀವಿ. ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿದ್ರೆ ಈ 3 ಬಾಲ್ನಲ್ಲಿ 1 ಬಾಲು ರಬ್ಬರ್ ಬಾಲು. ಆ ಬಾಲ್ ಏನಾದ್ರು ನೆಲಕ್ಕೆ ಬಿದ್ದರೂ ಕೂಡ ಇಟ್ ಬೌನ್ಸ್ ಬ್ಯಾಕ್ ಇನ್ ದ ಸೇಮ್ ಸ್ಪೀಡ್. ಒಡೆದೋಗಲ್ಲ ಅದು. ಅದು ಯಾವುದು ಅಂತ ಅಂದರೆ ನನ್ನ ವೃತ್ತಿ. ಬಟ್ 2 ಬಾಲ್ ಇದ್ದಾವೆ. ಒಂದು ನನ್ನ ಫ್ಯಾಮಿಲಿ, ಇನ್ನೊಂದು ನನ್ನ ಹೆಲ್ತು. ನೀಟಾಗಿ ಅವೆರಡನ್ನು ಅಬ್ಸರ್ವ್ ಮಾಡಿ ನೋಡಿದ್ರೆ ದೇ ಆರ್ ಎ ಗ್ಲಾಸ್ ಬಾಲ್. ಮೊದಲದು ರಬ್ಬರ್ ಬಾಲು, ಇವೆರಡು ಗ್ಲಾಸ್ ಬಾಲು. ಏನಾದರೂ ಸ್ಲಿಪ್ಪಾಗಿ ನೆಲಕ್ಕೆ ಬಿದ್ದರೆ ಮತ್ತೆ ರಿಬೌಂಡ್ ಆಗಲ್ಲ. ಸೊ ಎನ್ಸ್ ವಿ ಹ್ಯಾವ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಅಬೌಟ್ ಬೋತ್ ಫ್ಯಾಮಿಲಿ ಆ್ಯಸ್ ವೆಲ್ ಆಸ್ ಹೆಲ್ತ್. ಮಧ್ಯೆ ಒಂದು ಹೇಳಿದೆ, ಸ್ನೇಹಿತರಿಗೆ ಟೈಮ್ ಕೊಡಿ ಅಂತ. ನಾವು ವಯಸ್ಸಾದ ಮೇಲೆ ನಮ್ಮ ಕಷ್ಟ ಸುಖ ಎಲ್ಲ ಹಂಚ್ಕೊಳ್ಳಿಕ್ಕೆ ನಮ್ಮ ಮಕ್ಳ ಕೈಲಿ ಹೇಳೋಕ್ಕಾಗಲ್ಲ, ಅಥವಾ ನಮ್ಮ ಸೊಸೆ ಕೈಲಿ ಹೇಳೋಕ್ಕಾಗಲ್ಲ. ಅದಕ್ಕೆ ಕೇಳಲಿಕ್ಕೆ ನಮ್ಮ ಹಳೆ ಸ್ನೇಹಿತರೇ ಬೇಕು. 50-60 ವರ್ಷ ಆದಮೇಲೆ ಯಾರೂ ಕೂಡ ಹೊಸ ಸ್ನೇಹಿತರಾಗಲ್ಲ. ಆದ್ದರಿಂದ ಹಳೆ ಸ್ನೇಹಿತರಿಗೆ ನೀವು ಟೈಮ್ ಕೊಡಲೇಬೇಕಾಗ್ತದೆ. ಕಷ್ಟ ಕಾಲದಲ್ಲಿ ಬಂದು ನಿಂತ್ಕೊಳ್ಳೋರು ಸ್ನೇಹಿತರು. ಆದ್ದರಿಂದ ವಿ ಹ್ಯಾವ್ ಟೇಕ್ ಆಲ್ ಆಫ್ ದೆಮ್ ಟುಗೆದರ್. ಸೊ ನಾನೊಂದು ಮಾತು ಹೇಳಿದೆ, ಈ ರೂಟ್ರಿನಲ್ಲಿ ಇಷ್ಟೆಲ್ಲ ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ಇಂಟರ್ನಲ್ ಸ್ಟ್ರಕ್ಚರ್ ಇಂಪ್ರೂವ್ ಆಗ್ತದೆ, ಸ್ನೇಹಿತರಿಗೆ ಕೊಡಬೇಕಾಗ್ತದೆ, ಜೊತೆಯಲ್ಲಿ ವ್ಯಾಲ್ಯೂಸ್ಗೂ ಕೊಡಬೇಕಾಗ್ತದೆ. ಇವತ್ತೇನಾಗಿದೆ ಅಂತ ಅಂದರೆ, ವಿ ಹ್ಯಾವ್ ಇನ್ ದ ಬ್ರಾಡ್ ವೇ ಬಟ್ ಎಂಡಿಂಗ್ ಈಸ್ ನ್ಯಾರೋ ಎಂಡ್ ಪಾಯಿಂಟ್. ದೊಡ್ಡ ರೋಡ್ಗಳು ಕಾಣಿಸ್ತಾ ಇದ್ದಾವೆ, ಬಟ್ ಎಂಡಿಂಗು ಚಿಕ್ಕದಾಗಿ ಕಾಣಿಸ್ತಾ ಇದೆ. ಟುಡೇ ವಿ ಹ್ಯಾವ್ high-rised building, low-rised characters. Today we have double income group, both husband and wife, they are the software engineers, but on the other hand we can see that more number of divorces. ಚಂದ್ರನ ಮೇಲೆ ಹೋಗ್ಲಿಕ್ಕೆ ನನ್ನ ಹತ್ರ ಟೈಮ್ ಇದೆ. ಪಕ್ಕದ ಮನೆಯಲ್ಲಿ ಹುಷಾರಿಲ್ಲದೆ ನಡ್ತಾ ಇರ್ತಕ್ಕಂಥ ನನ್ನ ಅಣ್ಣ ತಮ್ಮನ ಅಥವಾ ನನ್ನ ಸ್ನೇಹಿತನ ನೋಡಲಿಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ನನ್ನಲ್ಲಿರ್ತಕ್ಕಂಥ ಈಗೋವನ್ನು ಕಿತಾಕಿದ್ರೆ ಮಾತ್ರ ಸೊ ನಾನು ಒಳ್ಳೆಯ ವ್ಯಕ್ತಿಯಾಗಿ ನಾನು ಬಾಳಲಿಕ್ಕೆ ಸಾಧ್ಯ ಆಗ್ತದೆ. ಐ ರಿಕ್ವೆಸ್ಟ್ ಆಲ್ ದ ರೊಟೇರಿಯನ್ಸ್, ಕ್ಲಬ್ಗಳಲ್ಲಿ ಏನೆಲ್ಲ ಪ್ರಾಬ್ಲಮ್ ಇರ್ಬೋದು, ಎಲ್ಲವನ್ನು ಬಿಟ್ಟು ಎಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡಿದಾಗ ಅದ್ಭುತವಾದದನ್ನು ಸಾಧಿಸ್ಬೋದು. ಆದಿತ್ಯ ಬಿರ್ಲಾ ಗ್ರೂಪ್ನ ಒಂದು ಕಥೆಯನ್ನು ಹೇಳ್ತಾ ಇದ್ದೇನೆ. ಆದಿತ್ಯ ಬಿರ್ಲಾ ಗ್ರೂಪ್ನಲ್ಲಿ ಒಂದು ಪದ್ಧತಿ ಇದೆ. ಪ್ರತಿ ದಿವಸ ಮೊಮ್ಮಕ್ಕಳು ಕಂಪ್ನಿಗಳಿಂದ ಮನೆಗೆ ವಾಪಸ್ ಬಂದ ಮೇಲೆ 8 ಗಂಟೆಗೆ ಎಲ್ಲ ಮೊಬೈಲ್ ಕೂಡ ಮಾತೆಗೆ ಸಾರಣೆ ಮಾಡಬೇಕಾಗ್ತದೆ. 8ರಿಂದ 10 ಗಂಟೆವರೆಗೂ ಯಾವ ಕಾರಣಕ್ಕೂ ಅವರು ಮೊಬೈಲ್ನ ನೋಡೋಂಗಿಲ್ಲ. ಅವ್ರೇನು ಮಾಡ್ತಾರೆ ಆಗ ಅಂತ ಅಂದರೆ, ಮಕ್ಕಳ ಜೊತೆ ಆಟ ಆಡ್ತಾರೆ, ಮಕ್ಕಳಿಗೆ ಪಾಠ ಹೇಳ್ತಾರೆ, ಮಕ್ಕಳಿಗೆ ವ್ಯಾಲ್ಯೂಸ್ ಹೇಳ್ತಾ ಹೋಗ್ತಾರೆ. 10 ಗಂಟೆಗೆ ಮತ್ತೆ ಊಟ ಆದಮೇಲೆ ಮೊಬೈಲನ್ನು 5 ನಿಮಿಷ ಕೊಡ್ತಾರೆ. ಯಾವುದಾದ್ರು ಇಂಪಾರ್ಟೆಂಟ್ ಮೆಸೇಜ್ ಅಟೆಂಡ್ ಮಾಡಿ ಮತ್ತೆ ಮಾತೆಗೆ ವಾಪಸ್ ಕೊಡಬೇಕು.
ಅವರಿಗೆ ಮೊಬೈಲ್ ಸಿಗ್ತಕ್ಕಂಥದ್ದು ನಾಳೆ ಬೆಳಿಗ್ಗೆ. ನಾವು ಹೇಳಿದೆ 8 ಗಂಟೆ ಇಂಟೆನ್ಸ್ ನಿದ್ದೆ ಮಾಡಿ ಅಂತ. ನಾವು ನಿದ್ದೆನೇ ಮಾಡಲ್ಲ, ಯಾವಾಗಲೂ ಮೊಬೈಲ್ ಮುಟ್ಟು ನೋಡ್ತಾ ಇರ್ತೀವಿ. ಅದರಲ್ಲಿ ಏನೆಲ್ಲ ಮೆಸೇಜ್ ಬರ್ತದೆ, ಏನು ಸೌಂಡ್ ಬರ್ತಾಯಿದೆ. ರಾತ್ರಿ 2 ಗಂಟೆಗೆ ಎಟ್ಟರಾದ್ರೂ ಮೊಬೈಲ್ ಇಟ್ಕೊಂಡು ನೋಡ್ತಾ ಇರ್ತೀವಿ. ನಮ್ಗೆ ಯಾವುದೇ ಪ್ರಧಾನಮಂತ್ರಿ ಫೋನ್ ಬರಲ್ಲ, ಪಾರ್ಲಿಮೆಂಟ್ ಅಸೈನ್ಮೆಂಟ್ ಬರಲ್ಲ, ಏನೂ ಬರಲ್ಲ. ಆದರೂ ವಿ ಆರ್ ಮೋರ್ ಕಾನ್ಸಂಟ್ರೇಟಿಂಗ್ ಆನ್ ದಟ್. ಆದ್ದರಿಂದ ಆ ಬಿರ್ಲಾ ಗ್ರೂಪಿನ ಮಾತೇ ಕೇಳಿದಾಗ ಏನಂತ ಅಂದರೆ, ಈ ದೇಶಕ್ಕೆ ದೊಡ್ಡ ಇಂಡಸ್ಟ್ರಿಯನ್ನು ಕೊಟ್ಟಂಥ ಬಿರ್ಲಾ ಮನೆತನ ಬಂದಂಥ ನೆಕ್ಸ್ಟ್ ಸಂತತಿಗಳಿಗೆ ಬಿರ್ಲಾ ಗ್ರೂಪ್ನ ವ್ಯಾಲ್ಯೂಸ್ ಹೇಳಬೇಕಾಗ್ತದೆ. ಆ ವ್ಯಾಲ್ಯೂಸ್ ಹೇಳಬೇಕಾದ್ರೆ ನಾವು ನಡೆದು ಬಂದ ದಾರಿಯನ್ನು ನಮ್ಮ ಮುಂದಿನ ಜನಗಳಿಗೆ ಹೇಳಬೇಕು. ಅದರಿಂದ ಒಟ್ಟಿಗೆ ಮಾತಾಡಬೇಕು, ಒಟ್ಟಿಗೆ ಕೂರಬೇಕು, ಆ ಒಂದು ವಾತಾವರಣ ಮನೆಗಳಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾರೆ. ನೀವು ಬಿರ್ಲಾ ಗ್ರೂಪ್ನ ಒಂದು ಡಿನ್ನರ್ ಟೈಮ್ ನೀವು ಕೇಳಿದ್ರೆ ಆಶ್ಚರ್ಯ ಆಗ್ತದೆ. ಇಟ್ ಇಸ್ ದ ಲಾಂಗೆಸ್ಟ್ ಡಿನ್ನರ್. ಅವರು ಊಟ ಸ್ಟಾರ್ಟ್ ಮಾಡಿದ್ಮೇಲೆ ಕ್ಲೋಸ್ ಮಾಡೋದಕ್ಕೆ 45 ನಿಮಿಷ ಬೇಕು. 45 ಮಿನಿಟ್ಸ್ ಡಿನ್ನರ್. ತಟ್ಟೆ ಮುಂದೆ ಕೂತ್ಕೊಂಡು ಅಷ್ಟು ಟೈಮನ್ನು ಕಳೀತಾರೆ. ದಟ್ ಈಸ್ ದ ವ್ಯಾಲ್ಯೂಯಬಲ್ ಟೈಮ್. ಸ್ನೇಹಿತರೆ, ನಾವು ಕೂಡ ನಮ್ಮ ಮಕ್ಕಳಿಗೆ, ನೆಕ್ಸ್ಟ್ ಜನ್ರೇಷನ್ಗೆ ಈ ವ್ಯಾಲ್ಯೂಸ್ನ ಕಲಿಸೋದಕ್ಕೆ ಪ್ಲ್ಯಾನ್ ಮಾಡೋಣ. ವ್ಯಾಲ್ಯೂಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಟುಡೇ. ನಾವು ಹೇಳ್ತೀವಿ ವ್ಯಾಲ್ಯೂಸ್ ಬದಲು ವಿ ಆರ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಅಬೌಟ್ ದ ಮನಿ. ಹೇಳ್ದೆ ನಾನು ಆಗಲೇ, ಮನಿಯಿಂದ ನೀವು ಹ್ಯಾಂಡ್ಸಮ್ನೆಸ್ ಕೊಳ್ಳೋಕ್ಕಾಗಲ್ಲ, ಬ್ಯೂಟಿಯನ್ನು ಕೊಳ್ಳಿಕ್ಕಾಗಲ್ಲ, ಆರೋಗ್ಯವನ್ನು ಕೊಳ್ಳಿಕ್ಕಾಗಲ್ಲ, ನಿದ್ದೆಯನ್ನು ಕೊಳ್ಳಿಕ್ಕಾಗಲ್ಲ, ಹಸುವನ್ನು ಕೊಳ್ಳಿಕ್ಕಾಗಲ್ಲ, ಎಷ್ಟನ್ನೆಲ್ಲ ಕೊಳ್ಳಿಕ್ಕಾಗಲ್ಲ. ವಿ ಕ್ಯಾನ್ ಕ್ಲಿಯರ್ಲಿ ಸೇ ದಟ್ ಇಟ್ ಈಸ್ ನಾಟ್ ಪಾಸಿಬಲ್ ಟು ಬೈ ಥೌಸಂಡ್ಸ್ ಆಫ್ ಥಿಂಗ್ಸ್ ಬೈ ಯೂಸಿಂಗ್ ಮನಿ. ಆದ್ದರಿಂದ ಹಣ ಒಂದೇ ಇಂಪಾರ್ಟೆಂಟ್ ಅಲ್ಲ, ಮಾನವೀಯತೆ, ವ್ಯಾಲ್ಯೂಸ್ ಎರಡಕ್ಕೂ ನಾವು ಇಂಪಾರ್ಟೆನ್ಸನ್ನ ಕೊಡುವ ಅಂತ ಹೇಳ್ತಾ, ಕಡೆಯದಾಗಿ ನಮ್ಮ ಮಕ್ಕಳಿವತ್ತು ಇಂಡಿಯಾ ಭಾರಿ ಪ್ರಾಸ್ಪರಸ್. ಯಾಕೆ ಅಂತ ಅಂದರೆ ಸುಮಾರು 65% 35 ವರ್ಷದ ಒಳಗಿನ ಮಕ್ಕಳಿದ್ದಾರೆ. ಸುಮಾರು 50% 25 ವರ್ಷದ ಮಕ್ಕಳು ಇಂಡಿಯಾದಲ್ಲಿದ್ದಾರೆ. ಇನ್ನು 10-15 ವರ್ಷದಲ್ಲಿ ಈಗೇನು 3ನೇ ಸ್ಥಾನದಲ್ಲಿದ್ದೀವಿ ವರ್ಲ್ಡ್ ಎಕಾನಮಿನಲ್ಲಿ, ನಂಬರ್ 2 ಅಥವಾ ನಂಬರ್ 1 ಆಗೋದಕ್ಕೆ ಡೌಟ್ ಇಲ್ಲ. ಬಟ್ ಆನ್ ದ ಅದರ್ ಹ್ಯಾಂಡ್ ನಾವು ಯಾವ ಮಕ್ಕಳನ್ನ ಕೇಳಿ ಎಂಜಿನಿಯರಿಂಗ್, ಮೆಡಿಕಲ್ ಎಲ್ಲ ಮುಗಿಸಿದ ಮೇಲೆ ಎಲ್ಲೋಗ್ತೀಯ ಅಂತ ಅಂದರೆ, ನಾನು ಅಮೇರಿಕಾ ಹೋಗ್ತೀನಿ, ಇಂಗ್ಲೆಂಡ್ ಹೋಗ್ತೀನಿ, ಆಸ್ಟ್ರೇಲಿಯಾ ಹೋಗ್ತೀನಿ ಅಂತ ಹೇಳ್ತಾರೋ ಹೊರತು ಯಾರು ಇಂಡಿಯಾದಲ್ಲಿರ್ತೀನಿ ಅಂತ ಹೇಳಲ್ಲ. ಸೊ ಅದು ಇವತ್ತಿನ ಪದ್ಧತಿ ಆಗಿದೆ. ಆಲ್ ಆರ್ ಹೈಯರ್ ಸ್ಟಡೀಸ್ಗೆ ದೇ ಕ್ಯಾನ್ ಇಂಟ್ರೆಸ್ಟೆಡ್ ಟು ಗೋ ಅಬ್ರಾಡ್. ಆದ್ದರಿಂದ ನಮ್ಮ ಮಕ್ಕಳು ಹೇಗಿದ್ದಾರೆ ಈಗ ಅಂತ ಅಂದರೆ, ದ ಇಂಟ್ರೆಸ್ಟೆಡ್ ಆನ್ ದ 5 ಥಿಂಗ್ಸ್. 5 ವಸ್ತುಗಳ ಮೇಲೆ ಅವಕ್ಕೆ ಇಂಟ್ರೆಸ್ಟ್ ಇದೆ. ಮೊದಲನೇದು ಯಾವುದು ಅಂತ ಅಂದರೆ ಅಮೇರಿಕನ್ ಸ್ಯಾಲ್ರಿ. ಎಲ್ಲ ಸಂಬಳಗಳು ಡಾಲರಲ್ಲಿ ಬೇಕು. ದ ಇಂಟ್ರೆಸ್ಟೆಡ್ ಆನ್ ದ ಅಮೇರಿಕನ್ ಸ್ಯಾಲ್ರಿ. ಸೆಕೆಂಡ್ ಒನ್, ದೇ ಆರ್ ಮೋರ್ ಕಾನ್ಸಂಟ್ರೇಟೆಡ್ ಆನ್ ಬ್ರಿಟಿಷ್ ಹೌಸಸ್. ಬ್ರಿಟಿಷ್ನಲ್ಲಿ ಇರ್ತಕ್ಕಂಥ ಮನೆ 12 ತಿಂಗಳು ಕೂಲಾಗಿರ್ತಾವಂತೆ. ಎನ್ಸ್ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಬ್ರಿಟಿಷ್ ಹೌಸ್. ಮೂರನೇದು, ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಜರ್ಮನ್ ಕಾರ್ಸ್. ಎಲ್ಲ ಬ್ರ್ಯಾಂಡೆಡ್ ಬೆಸ್ಟ್ ಕಾರ್ಸ್ ದೇ ಆರ್ ಮೇಡ್ ಅಪ್ ಆಫ್ ಜರ್ಮನಿ. ಥರ್ಡ್ ಒನ್ ಇಸ್ ಜರ್ಮನ್ ಕಾರ್ಸ್. ಫೋರ್ತ್ ಒನ್, ದ ಬೆಸ್ಟ್ ಫುಡ್ ಈಸ್ ಚೈನೀಸ್ ಫುಡ್. 4, ಅಮೇರಿಕನ್ ಸ್ಯಾಲ್ರಿ, ಬ್ರಿಟಿಷ್ ಹೌಸಸ್, ಜರ್ಮನ್ ಕಾರ್ಸ್ ಆ್ಯಂಡ್ ಚೈನೀಸ್ ಫುಡ್. ಕಡೆಯದಾಗಿ 5ನೇದು ಅಂದರೆ ಆಲ್ ಆರ್ ಇಂಟ್ರೆಸ್ಟೆಡ್ ಆನ್ ಇಂಡಿಯನ್ ವೈಫ್. ಭಾರತದ ಮಹಿಳೆಯರಿಗಿರ್ತಕ್ಕಂಥ ಸಹಿಷ್ಣುತೆ ಈ ಪ್ರಪಂಚದಲ್ಲಿ ಯಾರಿಗೂ ಇರಲ್ಲ. ಆದ್ದರಿಂದ ದೀಸ್ ಆರ್ ದ ಇಂಟ್ರೆಸ್ಟ್ ಆಫ್ ಅವರ್ ಫ್ಯೂಚರ್ ಜನ್ರೇಷನ್. ಸ್ನೇಹಿತರೆ, ಇದುವರೆಗೆ ಬೆಳಗ್ಗೆಯಿಂದ ನನ್ನ ಜೊತೆ ಎಲ್ಲ ಕಾರ್ಯಕ್ರಮಗಳ ವರದಿಯನ್ನು ಒಪ್ಪಿಸಿ ಅಧ್ಯಕ್ಷರು ಅತಿ ಹೆಚ್ಚು ಕೆಲಸವನ್ನು ಮಾಡಿದ್ದಾರೆ. ನಾವು ಹೇಳ್ತಾ ಇದ್ದೀವಿ ಅವ್ರಿಗೆ ಟೈಮ್ ಸಿಗಲ್ಲ ಅಂತ. ಒಬ್ಬ ಅಧ್ಯಕ್ಷರು ನಮಗೆ ಸಿಕ್ಕರೂ ಸಾಕು, ರೋಟ್ರಿ ಜಿಲ್ಲೆ ಅದೇ ಎತ್ತರಕ್ಕೆ ಬೆಳೆಯುತ್ತದೆ. ಏನಾದ್ರು 87 ಜನ ಇದೇ ಥರ ಅಧ್ಯಕ್ಷರು ಸಿಕ್ಕಿದ್ರೆ ನಾವು ರೋಟ್ರಿ ಇಂಟರ್ನ್ಯಾಷನಲ್ ಹತ್ತತ್ರ ಹೋಗ್ಬಿಡ್ಬೋದು. ಆದ್ದರಿಂದ
ಅತಿ ಒಳ್ಳೆಯ ಕೆಲಸವನ್ನು ಮಾಡಿದಂಥ ಕ್ಲಬ್ನ ಎಲ್ಲ ಸದಸ್ಯರಿಗೆ ನನ್ನನ್ನು ಮತ್ತು ರೇಖಾಳನ್ನು ಅತಿ ಗೌರವದಿಂದ ಬೆಳಗ್ಗೆನ ನೋಡ್ಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಸಹಕಾರ ನೀಡಿದ್ದೀರಾ. ಜಿಲ್ಲೆಯ ಒಂದು ವರ್ಷವನ್ನು ಮುನ್ನಡೆಸಲಿಕ್ಕೆ ಸಹಕಾರ ನೀಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ಅಭಿನಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ.